ತುಂಬಾ ಸುದ್ದಿ ಆಗ್ತಾ ಇದೆ. ಎಲ್ಲರೂ ಅಯ್ಯೋ ಪಾಪ ಮಗು 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 ಇವಳಿಗೇನ್ ಬಂದಿತ್ತು ದೊಡ್ಡ ರೋಗ, ತಾಯಿ ಆದವಳು ಈ ತರ ಹಂತಕಿ ಆಗಿದ್ದಾಳಲ್ಲ. ತಾಯಿ ಅಂದ್ರೆ ಅದ್ರ ಮಹತ್ವ ಏನು? ಪ್ರಪಂಚದಲ್ಲಿ ಏನಾದ್ರೂ ವಾಪಸ್ ಪಡೆಯೋದಾದ್ರೆ ತಾಯಿನ ವಾಪಸ್ ಪಡೆಯಕ್ಕಾಗೋದಿಲ್ಲ. ತಾಯಿ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ದೇವ್ರಿಗಿಂತ ಹೆಚ್ಚು. ಕಣ್ಣಿಗೆ ಕಾಣುವ ದೇವರು ತಾಯಿ ಅಂತ ಅಂತಾರೆ. ಅಂತಹ ತಾಯಿನ ತನ್ನ ಕರಳು ಹಂಚ್ಕೊಂಡು ಹುಟ್ಟಿರುವಂತಹ ಮಗಳನ್ನ ಕೊಂದ್ರು ಕೂಡ ಪಾರ್ಟಿ ಮಾಡ್ತಾಳೆ, ಶಾಪಿಂಗ್ ಮಾಡ್ತಾಳೆ. ನನ್ಗಂತೂ ನಂಬೋದಕ್ಕೆ ಅಸಾಧ್ಯ. ಇಂಥವ್ರಿಗೆ ಎಂತೆಂಥವ್ರಿಗೂ ಮಕ್ಕಳು ಇರಲ್ಲ ಪಾಪ, ಎಷ್ಟು ಕಷ್ಟ ಪಡ್ತಾರೆ, ಆಸ್ಪತ್ರೆಗೆ ತಿರುಗ್ತಾರೆ, ಆ ಊರಲ್ಲ ಈ ಊರಲ್ಲ ದೇವ್ರಿಗೆ ಹರಕೆ ಕಟ್ಕೊಳ್ತಾರೆ, ಆದ್ರೂ ಕೂಡ ಪಾಪ ಮಕ್ಕಳಾಗಲ್ಲ. ಇಂಥವ್ರಿಗೆ ದೇವ್ರ ಮಕ್ಕಳು ಕೊಟ್ಬಿಡ್ತಾನೆ ಸಾಯಿಸೋದಕ್ಕೆ. ಇಲ್ಲಿ ಒಂದ್ ಕಡೆ ಪೊಲೀಸರ ದಿವ್ಯ ನಿರ್ಲಕ್ಷ್ಯ. ಇವತ್ತು ಆ ಆಫೀಸರು ಈ ಆಫೀಸರು ಇವ್ರ ಇನ್ವಾಲ್ವ್ಮೆಂಟ್ ಅವ್ರ ಇನ್ವಾಲ್ವ್ಮೆಂಟ್ ಇದೆಲ್ಲ ಈಗ ಯಾಕೆ ಹೇಳಿ? ತೇಪೆ ಹಚ್ಚೋದಕ್ಕೆ, ಆಗಿರುವಂತಹ ಕರ್ತವ್ಯ ಲೋಪವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ಮಾಡ್ತಾ ಇದ್ದೀರಾ. ಮಾರ್ಚ್ 25ನೇ ತಾರೀಕು ಆ ಮಗು ಸತ್ತೋಗಿದೆ. ಇವತ್ತೆಷ್ಟು ಡೇಟು? 11 ಜೂನ್. ಎಷ್ಟು ತಿಂಗಳಾಯ್ತು? ಅಷ್ಟು ದಿನ ಬೇಕಾ? FSL ರಿಪೋರ್ಟೇ ಬರ್ಬೇಕಾ?